ನಮ್ಮ ಈ ಬಡಾವಣೆ ಬಂದು ನಾವು ಮನೆ ಕಟ್ಕೊಂಡಿದೀವಿ. ನಾವು ಈ ಬಡಾವಣೆ ಬಂದು 25 ವರ್ಷ ಆಯ್ತು ಸರ್. ನಾವು 1992ರಲ್ಲೇ ನಾವು ಇಲ್ಲಿ ಜಾಗ ಪರ್ಚೇಸ್ ಮಾಡಿ 2016ರಲ್ಲಿ ನಾವು ಮನೆ ಕಟ್ಕೊಂಡಿದೀವಿ. ಸುಮಾರು 25ರಿಂದ 30 ವರ್ಷದಲ್ಲಿ ನಾವು ಇಲ್ಲಿ ಪ್ರಾಪರ್ ಆಗಿ ಓನರ್ ಆಗಿದೀವಿ, ವಾಸ ಮಾಡ್ತಾ ಇದೀವಿ. ಸೊ ಇದು ಅವ್ರು ಹೇಳ್ತಾ ಇರೋದು 2015ರಲ್ಲಿ ನಮ್ಮ ಹೆಸರಿಗಾಗಿದೆ ಅಂತ. ಬಟ್ ಇದು ಪ್ರೀವಿಯಸ್ ಆಗಿರೋದ್ರಿಂದ ಇವ್ರಿಗೆ 44 ಎಕರೆದು ಜಮೀನು ಹೆಂಗೆ ಇವ್ರ ಹೆಸರಿಗೆ ಮಾಡ್ಕೊಂಡ್ರು, ಒಂದು ವಿಚಾರ. ಎರಡನೇ ವಿಚಾರ, ಶಾಂತಿಲಾಲ್ ಮುತ್ತ ಅವರು ಬದುಕಿದಾಗಂತ ಇದ್ದಾಗ ಅವರು ಇಲ್ಲಿ ತನಕನು ನಮ್ಮ ಏನು ಜಾಗಗಳು ಪರ್ಚೇಸ್ ಮಾಡಿದ್ದಾರೆ ಶಾಂತಿಲಾಲ್ ಮುತ್ತ ಅವರು, ಅವ್ರ ಹತ್ರನೂ ಇಷ್ಟು ಜನನು ಯಾರೋ ನಮ್ಮ ಒಂದು 800 ಜನ ಏನೇನಿದ್ದಾರೆ ಅಷ್ಟು ಜನನು ನಾವಿಲ್ಲಿ ಬಡಾವಣೆಯಲ್ಲಿ ಸೈಡ್ನ ಅವ್ರ ಮುಖಾಂತರ ಪರ್ಚೇಸ್ ಮಾಡಿದೀವಿ. ಆದ್ರೆ ಈಗ ಇತ್ತೀಚೆಗೆ 2015-16ರಿಂದ ಕೆಲವು ವ್ಯಕ್ತಿಗಳು ಬಂದು ಎಂಟೈರ್ 44 ಎಕರೆನು ನಮ್ಮ ಹೆಸರಿಗಾಗಿದೆ, ಯಾರು ಮಹಾಲಕ್ಷ್ಮಿ ಮತ್ತೆ ರಮಾಮಣಿ ಅನ್ನೋರ ಹೆಸರಲ್ಲಿ ಇವ್ರು ಯಾರೋ ಜಿ ಪಿ ಓಡ್ರು ಅಂತ ಹೇಳ್ಬಿಟ್ಟು ನಮ್ಮ ಬಡಾವಣೆಗೆ ಬಂದಿದ್ದಾರೆ. ಬಟ್ ಇವರು ಈ ತರ ಮಾಡ್ತಾರೆ ಕೆಲಸಗಳಿಂದ ನಮ್ಮಲ್ಲಿ ಏನಾಗಿದ್ದಾರೆ 800 ಜನ ಒಕ್ಕಲಿಗರು ಇವ್ರು ಮಾಡ್ತಾ ಇರೋದು ಬರೀ 14 ಎಕರೆಗೆ ಜಾಗಕ್ಕೋಸ್ಕರ ಸುಮಾರು ಇರೋದು 30 ಎಕರೆ ಜಾಗದಲ್ಲಿ ಇರುವಂತ 800 ಕುಟುಂಬಗಳಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇವತ್ತಿನ ಜನಗಳು ಇಲ್ಲಿ ಸೇರಿದ್ದಾರೆ. ಅದು ಇವರು ಸರ್ ಬಾಯಿ ಮಾತಲ್ಲಿ ನಾನು ಹೇಳ್ಬೋದು ಸರ್, ಸರ್ ಬಾಯಿ ಮಾತಲ್ಲಿ ನಾನು ಹೇಳ್ಬೋದು, ಇಲ್ಲ ಒಂದು ವೈಟ್ ಪೇಪರ್ ನಾನು ಬರ್ಕೊಡ್ಬೋದು. ಆದ್ರೆ ಅಧಿಕೃತವಾಗಿ ಯಾವಾಗ ನಿಮ್ಗೆ ಕೋರ್ಟ್ ಅಲ್ಲಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ನಿಮ್ಗೆ ದಾಖಲಾತಿಗಳು ಬರುತ್ತೆ, ಅಲ್ಲಿ ತನಕ ನಮಗೆ ಯಾವುದೇ ಅದು ಇದಿಲ್ಲ ಸರ್, ಕನ್ಫರ್ಮ್ ಇಲ್ಲ ಯಾವ್ದನ್ನು ಅವ್ರು ಮಾಡ್ತಾರೆ ಅನ್ನೋದು. ಬಾಯಲ್ಲಿ ನಾನು ಹೇಳ್ಬೋದು ಸರ್ ನಾನು ನಿಮ್ ಜಾಗಕ್ಕೆ ನಾನು ಬರಲ್ಲ ಅಂತ. ಬಟ್ ನಾಳೆ ದಿನ ನನ್ನ ಮನೆ ಹತ್ರ ಬಂದಾಗ, ಈಗ ನೈಟ್ ನಾನು ಒಬ್ಬನೇ ಇರ್ತೀನಿ, ಯಾರೋ ಒಬ್ರು ನಮ್ಮ ಮನೆ ಬರ್ತಾರೆ ಅಂದ್ರೆ ಸೊ ಯಾರು ನೋಡ್ತಾರೆ ಅವಾಗ? ಇಲ್ಲಿ ಇದು ಒಬ್ರಿಗೆ ತೊಂದರೆ ಇಲ್ಲ, 800 ಜನ ಇಲ್ಲಿ ವಾಸ ಮಾಡ್ತಾ ಇರೋರಿಗೆ ತೊಂದರೆ. 800 ಜನ ಸೈಟ್ ಓನರ್ ಇರ್ತಿದ್ದಾರೆ, ಅಷ್ಟು ಜನಕ್ಕೂ ತೊಂದರೆ ಆಗ್ತಾ ಇದೆ. ಇವ್ರಿಬ್ರದೇ ಡಿಸ್ಪ್ಯೂಟ್ ಇದೆ, ಇವ್ರಿಬ್ರದೇ ಸಮಸ್ಯೆ ಇದ್ರೆ ನಾವ್ ಯಾರು ಸೈಟ್ ಅವ್ರು ಬರ್ತಿರ್ಲಿಲ್ಲ. ಆದ್ರೆ ಇಲ್ಲಿ 44 ಎಕರೆ ಎಂಟೈರ್ ಜಾಗಕ್ಕೆ ಅವರು ಸಮಸ್ಯೆ ಮಾಡ್ತಾ ಇರೋದ್ರಿಂದ ನಾವೆಲ್ಲರೂ ಸೇರಿ ಅವ್ರನ್ನ ಕೇಳ್ತಾ ಇದೀವಿ, ನಿಮ್ಗೂ ಅವ್ರಿಗೂ ಇದೆ ತೊಂದರೆ ಇದ್ರೆ ನೀವು ಅವ್ರ ಹತ್ರ ಮಾತಾಡ್ಕೊಳ್ಳಿ. ಬಟ್ ಆದ್ರೆ ಇಲ್ಲಿ ಯಾರು ಪಬ್ಲಿಕ್ ತೊಂದರೆ ಮಾಡ್ತೀರಾ ಅಂತ ಕೇಳ್ತಾ ಇದೀವಿ ನಾವು ಅಷ್ಟೇ. ಇದೇ ಅವ್ರು ಹೇಳ್ತಾರೆ ನಾವು ಯಾರಿಗೂ ತೊಂದರೆ ಮಾಡಿಲ್ಲ ಅಂತ ಸರ್. ಈಗ ಒಂದು 6 ತಿಂಗಳಿನ ಹಿಂದೆ ಯಾರ್ಯಾರು ಮನೆ ಕಟ್ತಾ ಇದ್ರು ಅವ್ರಿಗೆಲ್ಲ ಕೇಳಿ ಪ್ರತಿಯೊಬ್ರು ಹೋಗಿ ಮನೆ ಕಟ್ಟಬೇಕಾದ್ರೆ ಕೋರ್ಟಲ್ಲಿ ಸ್ಟೇ ಆರ್ಡರ್ ತಗೊಂಡು ಮನೆ ಕಟ್ಟಿದ್ದಾರೆ, ಒಂದು ಇಂಜೆಕ್ಷನ್ ಆರ್ಡರ್ ಹಾಕೊಂಡು ಮನೆ ಕಟ್ಟಿದ್ದಾರೆ. ಏನಕ್ಕೆ? ತೊಂದರೆ ಮಾಡಿರೋದಕ್ಕೇನೆ ನಾವು ಮನೆ ಕಟ್ಕೊಂಡಿರೋದು. ತೊಂದರೆ ಮಾಡಿಲ್ಲ ಅಂತ ಹೇಳಿದ್ರೆ ಯಾರ ಮನೆಗೆ ಅವರು ಇಂಜೆಕ್ಷನ್ ಆರ್ಡರ್ ಹಾಕೊಂಡು ಕೆಲಸ ಇದು ಮಾಡ್ತಿದ್ರು? ಇದು ಒಂದು ವಿಚಾರ. ಎರಡನೇ ವಿಚಾರ, ಈಗ ಯಾರ್ಯಾರೋ ಬರ್ತಾರೆ, ಎಷ್ಟೊತ್ತಲ್ಲ ಬರ್ತಾರೆ, ಈಗ ಅವ್ರಿಗೂ ಫ್ಯಾಮಿಲಿ ಇದೆ, ನಮಗೂ ಫ್ಯಾಮಿಲಿ ಇದೆ ಅಲ್ವಾ? ಈ ತರ ಹಿಂಗೆ ಬರ್ತಾರೆ ಏಕೆ ಮುಂದೆ ಇಲ್ಲಿ ಏನೋ ಒಂದು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ 800 ಜನಕ್ಕೆ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಭಯ ಇರುತ್ತೆ. ಆ ಭಯ ಇರೋದ್ರಿಂದ ಎಲ್ಲರೂ ಸೇರ್ಕೊಂಡು ನಾವು ನ್ಯಾಯ ಕೇಳ್ತಾ ಇದೀವಿ ಅಷ್ಟೇ. ನೀವು ನಿಮ್ಮ ಸಮಸ್ಯೆ ಇದೆಯಾ, ನೀವು ಇಬ್ಬರೇ ಹೊಡೆದಾಡ್ಕೊಡ್ರಿ, ನಾವು ಯಾವುದಕ್ಕೂ ಬರಲ್ಲ. ಬಟ್ ನೀವು ಇಬ್ಬರು ಸಮಸ್ಯೆನ 800 ಜನಕ್ಕೆ ಏನಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದೀರಾ ಈ ವಯಸ್ಸಿನಲ್ಲಿ? ಆಮೇಲೆ ಸಂತೋಷ್ ಅಂತ ಹೇಳಿ, ಆಮೇಲೆ ಟೈಟಲ್ ಇವಾಗ ಬಂದು ಪ್ರೆಸೆಂಟ್ ಓನರು ಶಾಂತಿಲಾಲ್ ಮುತ್ತ, ಹಿತೇಶ್ ಮುತ್ತ, ಯಾರ್ಯಾರು ಅವ್ರ ಮಕ್ಳಿದ್ದಾರೆ ಅವ್ರ ಹೆಸರಲ್ಲಿ ಇದೆ. ನೀವು ಪಾಣಿ ಚೇಂಜ್ ಮಾಡ್ಕೊಂಡ್ ಬನ್ನಿ ಸರ್, ನಾವು ಮೇನ್ ಗೇಟ್ ಇಂದ ಲೈಟಿಂಗ್ಸ್ ಹಾಕ್ಸಿ ರೆಡ್ ಕಾರ್ಪೆಟ್ ಹಾಕಿ ನಿಮ್ನ ಒಳಗಡೆ ನಾವು ಬರ್ಮಾಡ್ಕೊತೀವಿ. ಯಾರು ಬನ್ನಿ, ನೀವು ಯಾರ ಹೆಸರುಗಾರ ಆದ್ರೆ ಪರವಾಗಿಲ್ಲ, ಅವ್ರನ್ನ ನಾವು ಮನಸ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ. ಇಲ್ಲ ಹಿತೇಶ್ ಮುದನಾರು ಬರ್ಬೋದು, ಇಲ್ಲ ಯಾರು ಈಗ ಸತೀಶ್ ಗೌಡ ಅಂತ ಹೇಳ್ತಿದ್ದಾರೆ ಅವ್ರು ಬರ್ಬೋದು, ನಾವು ಇಬ್ರಿಗೂ ಸ್ವಾಗತ ಮಾಡ್ತೀವಿ. ಆದ್ರೆ ನಿಮ್ಮ ಇಬ್ಬರಿಂದ ಇಲ್ಲಿ ವಾಸ ಮಾಡ್ತಿರೋಂಥ ಯಾರಿಗೂ ಕುಟುಂಬಗಳಿಗೆ ತೊಂದರೆ ಮಾಡಬಾರ್ದು. ನಾವು ಕೇಳೋದಷ್ಟೇ. ಸಂತೋಷ ಅಂತ ಸರ್ ನನ್ನ ಹೆಸರು.